ಯುಗಾದಿ ಏನಕ್ಕ ಮಾಡೋದು. ಸೊ ಇವಾಗ ಎಲ್ಲರೂ ಊಟ ಮಾಡ್ಕೊಂಡು ಹೋದ್ರು. ಲಾಸ್ಟಿಗೆ ಇವಾಗ ಊಟ ಮಾಡ್ತಾರೆ. ಹಾಯ್ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತು ಯುಗಾದಿ ಹಬ್ಬ, ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನಗೆ ಯುಗಾದಿ ಹಬ್ಬ ಯಾವುದೇ ಹಬ್ಬ ಆದರೂ ಸ್ಟಾರ್ಟ್ ಆಗೋದು ಮೊದಲು ಆಚೆ ಕಡೆ ಎಲ್ಲ ತೊಳೆದು ರಂಗೋಲಿ ಹಾಕೋದ್ರಿಂದಲೇ ನನ್ನ ಹಬ್ಬನ ನಾನು ಸ್ಟಾರ್ಟ್ ಮಾಡೋದು. ಸೊ ಇಲ್ಲೂ ಕೂಡ ಅಷ್ಟೇ ಬೆಳಗ್ಗೆನೇ ಎದ್ದು ನೆನ್ನೆನೇ ಎಲ್ಲ ರೆಡಿ ಮಾಡ್ಕೊಂಡಿದ್ರಿಂದ ಇವತ್ತೇನು ಅಂಥ ಕೆಲಸ ಎಲ್ಲ ಏನಿರಲಿಲ್ಲ. ಏಕೆಂದರೆ ಹಬ್ಬದ ಕೆಲಸ ಆಲ್ಮೋಸ್ಟ್ ಎಲ್ಲನೂ ಹಿಂದಿನ ದಿನವೇ ಮುಗಿಸ್ಕೊಬಿಟ್ಟಿದ್ದೆ. ಹಾಗಾಗಿ ಸ್ವಲ್ಪ ಫ್ರೀಯಾಗೇ ಇದ್ದೆ. ರಂಗೋಲಿ ಎಲ್ಲ ನೀಟಾಗಿ ಹಾಕಬೇಕು. ನನಗೆ ರಂಗೋಲಿನ ಹಾಕೋದಂದ್ರೆ ತುಂಬ ಇಷ್ಟ. ಟೈಮ್ ತೊಗೊಂಡು ನೀಟಾಗಿ ಕಲರೆಲ್ಲ ಹಾಕ್ತೀನಿ ಹಬ್ಬದ ದಿನ ರಂಗೋಲಿನ. ಆದರೆ ನಮ್ಮ ನೈಬರ್ ಏನು ಮಾಡ್ತಾರೆ ಅಂದರೆ, ನಮ್ಮದು ಡೌನ್ ಮನೆ ಇರೋದ್ರಿಂದ ಮೇಲಿಂದ ನೀರಾಕಿದ್ರೆ ಎಲ್ಲ ಕೊಚ್ಕೊಂಡು ಹೋಗುತ್ತೆ. ಅದು ಗೊತ್ತಿದ್ರು ನಾನು ಜಾಸ್ತಿ ಟೈಮ್ ತೊಗೊಂಡು ನೀಟಾಗಿ ರಂಗೋಲಿ ಹಾಕಿರ್ತೀನಿ. ಸೊ ಅದು ಹೋಗುತ್ತೆ ಅಂತ ಗೊತ್ತಿದ್ರೂ ಹಾಕ್ತೀನಿ. ಸೊ ಅದಾದಮೇಲೆ ಇನ್ನು ಹಬ್ಬಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಎಲ್ಲಿ 2 ದಿನದಿಂದ ಶಾಪಿಂಗ್ ಮಾಡಿಕೊಂಡು ಏನೇನು ಬೇಕೋ ಎಲ್ಲ ತಂದಿಟ್ಕೊಂಡಿದ್ದೆ. ನೋಡಿದರೆ ಮುಖ್ಯವಾದ 2 ಐಟಮ್ನೇ ಮರ್ತುಬಿಟ್ಟಿದ್ದೆ. ಹಾಗಾಗಿ ಅದನ್ನು ಫ್ಲಿಪ್ಕಾರ್ಟ್ ಮಿನಿಟಲ್ಲಿ ಆರ್ಡ್ರ್ ಮಾಡಿಕೊಂಡೆ ಇವತ್ತು. ಸೊ ನನಗೆ ಸಬ್ಬಕ್ಕಿ ಸೊಪ್ಪನ್ನ ನಾನು ತರೋಣ ಅಂದ್ಕೊಂಡು ಮರ್ತು ಹೋಗ್ಬಿಟ್ಟಿದ್ದೆ. ಸೊ ಅದು ಮತ್ತು ಮಿಲ್ಕ್ ಇದೆಲ್ಲ ಬೇಕಾಗಿತ್ತು, ಹಾಗೆ ಫ್ರೂಟ್ಸ್ ಎಲ್ಲ ಅದನ್ನೆಲ್ಲ ಫ್ಲಿಪ್ಕಾರ್ಟ್ ಮಿನಿಟಲ್ಲಿ ಆರ್ಡ್ರ್ ಮಾಡಿಕೊಂಡೆ ನಾನು ರಂಗೋಲಿ ಎಲ್ಲ ಹಾಕೋ ಅಷ್ಟೊತ್ತಿಗೆ. ಸೊ ಅದು ಕೂಡ ಬಂತು. ಇನ್ನು ಎಣ್ಣೆ ಸ್ನಾನ. ಸೊ ಎಲ್ಲರಿಗೂ ಎಣ್ಣೆ ತಿಕ್ಕೋಣ ಅಂದ್ಬಿಟ್ಟು ನಾನಿಲ್ಲಿ ಎಣ್ಣೆಗೆ ಸ್ವಲ್ಪ ಅರಿಶಿನ ಹಾಗೆಯೇ 1-2 ಬೇವಿನ ಎಲೆ ಹಾಕಿ, ಅಂದರೆ ಅರಿಶಿನ ಕೊಮ್ಮನ ತುರಿದ್ಬಿಟ್ಟು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕಾಯಿಸಿದ್ದೀನಿ ಸ್ವಲ್ಪ ಬಿಸಿ ಆಗೋ ತನಕ. ಸೊ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಫಸ್ಟ್ ಇಲಾನಿಗೆ ಎಲ್ಲ ನೀಟಾಗಿ ಅವ್ರಿಗೆ ತಲೆಗೆ ನೀಟಾಗಿ ಮಸಾಜ್ ಮಾಡಬೇಕು. ಸೊ ತಲೆಗೆಲ್ಲ ನೀಟಾಗಿ ಮಸಾಜ್ ಮಾಡಿ ಇಲ್ಲಿ ಅವ್ರಿಗೆ ಮೈ ಕೈಗೆಲ್ಲನೂ ಎಣ್ಣೆ ತಿಕ್ತಾಯಿದ್ದೀನಿ. ಅನಿಗೆ ತಲೆಗೆ ಎಷ್ಟೊತ್ತು ಬೇಕಾದ್ರೂ ಹಾಕಿಸ್ಕೊತಾರೆ, ಆದರೆ ಅವ್ರಿಗೆ ಮೈ ಕೈಗೆ ಹಾಕೋದಂದ್ರೆ ಸ್ವಲ್ಪ ಇರಿಟೇಟೇ. ಎಲ್ಲ ಕಡೆ ಆಗುತ್ತೆ, ಬೇಡ ಅಂತ ಹೇಳ್ತಾರೆ. ನಾನು ಹಬ್ಬ ಅಲ್ವಾ, ಹಾಕ್ಕೊಂಡು ಆರಾಮಾಗಿ ಹೋಗಿ ಆಚೆ ಕಡೆ ಕೂತ್ಕೊಳ್ಳಿ ಬಿಸಿಲಲ್ಲಿ ಅಂತ ಹೇಳಿದೆ. ಸೊ ಈ ಟೈಮಲ್ಲಿ ಯುಗಾದಿ ಹಬ್ಬದಲ್ಲಿ ಅಭಿಯುಂಜನ ಸ್ನಾನ ಮಾಡೋದು ತುಂಬಾ ಒಳ್ಳೆಯದು. ಅಭಿಯುಂಜನ ಅಂದರೆ ಈ ಎಣ್ಣೆಗೆ ಅರಿಶಿನ ಹಾಗೆಯೇ ಬೇವಿನ ಎಲೆ ಎಲ್ಲ ಹಾಕಿ ನೀಟಾಗಿ ಕಾಯಿಸ್ಬಿಟ್ಟು ಮಾಡ್ಕೊಳ್ಳೋದು. ಶಕ್ತಿ ಬರುತ್ತೆ ಇವಾಗ. ಬಟ್ ಕೆಳಗಡೆಲ್ಲ ಕಲಜಾಗತ್ತೆ ಕಡೆ ಎಲ್ಲ ಕ್ಲೀನ್ ಮಾಡಿ ಆಗಾಯ್ತು. ನೋಡಿಲಿ ಒಳ್ಳೊಳ್ಳೆ ಪಪ್ಪ ತರ ನೀನು ಕಾಣಿಸುವಂತೆ. ಬಸ್ಸಿ ಅಲ್ಲೋಡಲ್ಲಿ ಎಣ್ಣೆ ಎಣ್ಣೆ ಹಾಕಿದ್ರೆ ಗೊತ್ತಾಗಲ್ಲ. ಮಾಡಬೇಕು. ಅಮ್ಮ ಕೂಡಿ ಮಾಡೋದು ಪಾಪ ನಿನ್ನ ಕೈಯಲ್ಲಿ. ಎಣ್ಣೆ ಆಗ್ತಾ ಇದೆಯಾ, ಹೊಡಿತಾ ಇದೆಯಾ? ನಾನು ಹೆಂಗ್ ಮಾಡ್ತೀನಿ ಫುಲ್ ಸಾಫ್ಟ್ ಆಗಿ. ಅನೇಕ ಕೋಕೋನಟ್ ಆಯಿಲ್ ಎಲ್ಲ ಒಳ್ಳೆ ಟೈಮಲ್ಲಿ ಎಲ್ಲ ಹಾಕಿಟ್ಬಿಟ್ರೆ ಎಲ್ಲ ಗಂಟು ಕಟ್ಕೊಂಡ್ಬಿಡುತ್ತೆ. ಏನ್ ಗಂಟೆನ ಕಟ್ಕೊಳತ್ತಿ ಅಲ್ಲ ಅಂಟಂಟು ಅದಕ್ಕೆ ಹಾಕೋದು. ಕೋಕೋನಟ್ ಹಾಕೋತಾರ ಸಾಕಿದೆ. ಇನ್ನು ಮನೇಲಿರೋರಿಗೆಲ್ಲ ಎಣ್ಣೆ ತಿಕ್ಕಿ, ಸೊ ನಾನು ಕೂಡ ಎಣ್ಣೆ ತಿಕ್ಕಿಸ್ಕೊಂಡು ಇನ್ನು ಮಾವಿನ ಎಲೆ ಎಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೆ. ನೆನ್ನೆ ಎಲ್ಲ ತೊಗೊಬಂದಿದ್ನಲ್ಲ, ಸೊ ಅದರಲ್ಲಿ ಚೆನ್ನಾಗಿರೋದೆಲ್ಲ ಬಿಡಿಸಿ ಇಟ್ಕೊತಾ ಇದ್ದೆ. ಅದರಲ್ಲಿ ಚೆನ್ನಾಗಿರೋದು ಸಿಗೋದಕ್ಕಿಂತ ಚೆನ್ನಾಗಿಲ್ಲದೆ ಇರೋದೇ ಜಾಸ್ತಿ ಇತ್ತು. ಅದರಲ್ಲಿ ಕೆಲವೊಂದು ಎಲೆನ ಸಪ್ರೇಟ್ ಮಾಡಿಕೊಂಡು, ಅಂದರೆ ದೇವ್ರ ಮನೆ ಹತ್ರಕ್ಕೆ ಚಿಕ್ಕದು ಹೊರಗಡೆ ಬಾಗಿಲಿಗೆ ಮೇನ್ ಬಾಗಿಲಿಗೆ ಬಂದ್ಬಿಟ್ಟು ದೊಡ್ಡದು ಬಿಡಿಸ್ಕೊಂಡು ಒಂದು ಸ್ವಲ್ಪ ಇಟ್ಕೊಂಡೆ. ಇನ್ನು ಅದನ್ನೆಲ್ಲ ತೋರಣನ ಕಟ್ಕೊತಾ ಇದ್ದೀನಿ. ನಾನು ಸಿಂಪಲಾಗಿ
ಏನು ಇದು ಸ್ಟಾಪ್ಲರ್ ಬರುತ್ತಲ್ಲ ಅದರಲ್ಲೇ ಮಾಡ್ಕೊಬಿಡ್ತೀನಿ. ಹನಿ ಆದರೆ ಅದು ಹಂಚಿನ ಕಡ್ಡಿಯಲ್ಲಿ ಅವರು ಚಿಕ್ಕದಾಗಿ ಅದನ್ನು ಪೋಣಿಸ್ತಾರೆ. ಅವ್ರ ಪಾಪ ನೈಟು ಕೆಲಸ ಮಾಡಿ ಸೊ ಅವಾಗ ತಾನೇ ನಾನು ಎಣ್ಣೆ ತಿಕ್ಕೋಕ್ಕೆ ಅಂತ ಎಬ್ಬರಿಸಿದ್ದೆ. ಸರಿ ಅಂದ್ಬಿಟ್ಟು ಬಿಡು ನಾನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಇದನ್ನೆಲ್ಲ ನಾನೇ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷ ಹನಿನೇ ಮಾಡ್ತಾಯಿದ್ರು. ಇದನ್ನೆಲ್ಲ ಅವರೇ ರೆಡಿ ಮಾಡಿಬಿಡ್ತಾರೆ. ತೋರಣ ಎಲ್ಲ ರೆಡಿ ಮಾಡೋದು ಬಿಡಿಸ್ಕೊಳ್ಳೋದೆಲ್ಲ ಅವರೇ ಮಾಡ್ತಾಯಿದ್ರು. ಸೊ ಈ ಸಲ ಅವ್ರಿಗೆ ನೈಟ್ ಶಿಫ್ಟ್ ಇರೋದ್ರಿಂದ ಅವರು ಎದ್ದಿದ್ದು ಕೂಡ ಲೇಟಾಗಿತ್ತು. ಹಾಗಾಗಿ ಅವ್ರನ್ನ ಏನಕ್ಕೂ ನಾನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ನಾನೇ ಎಲ್ಲ ಇದು ಮಾಡಿಕೊಂಡು ಅದಾದಮೇಲೆ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ದೇವ್ರ ಮನೆ ಎಲ್ಲ ಆಲ್ರೆಡಿ ನೆನ್ನೆ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ರು. ಇನ್ನು ಫೋಟೋಗೆಲ್ಲ ಬಟ್ಟೆಲ್ಲ ಇಟ್ಕೊತಾ ಇದ್ದೀನಿ. ಸೊ ನೆನ್ನೆ ಇಡೋಣ ಅಂದ್ಬಿಟ್ಟು ನೆನ್ನೆ ಅಲ್ಲಿಂದ ಬಂದಿದ್ದೆ ಲೇಟ್ ಆಯಿತು. ಇನ್ನು ಸರಿ ಅಂದ್ಬಿಟ್ಟು ಮಲ್ಕೊಬಿಟ್ಟೆ. ಟಯರ್ಡ್ ಕೂಡ ಆಗಿತ್ತು ಬೆಳಗ್ಗೆಯಿಂದ ಕೆಲಸ ಮಾಡಿ ಅಂದ್ಬಿಟ್ಟು ಇದೇನು ಮಾಡ್ಕೊಳ್ಳಿಲ್ಲ, ಹಾಗೆ ಮಲ್ಕೊಂಡೆ. ಸರಿ ಅಂದ್ಬಿಟ್ಟು ಇವಾಗನೇ ಸ್ನಾನ ಮಾಡಿಬಿಟ್ಟು ಇಟ್ಕೊಳ್ಳೋಣ ಅಂತ ಸುಮ್ಮನೆ ಅದೇನು ಪೂಜೆ ಮಾಡಬೇಕಾದ್ರೆ ಒಂದೇ ಸಲ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ. ಇನ್ನು ದೇವ್ರ ಮನೆ ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಅದಾದಮೇಲೆ ಆಚೆ ಕಡೆ ಹೊಸ್ಲು ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ಹೊಸ್ಲಿಗೂ ಎಲ್ಲನೂ ಅರಿಶಿನ ಎಲ್ಲ ಹಾಕಿ ಸೊ ಅಲ್ಲೂ ಕೂಡ ರಂಗೋಲಿ ಹಬ್ಬ ಅಂದ್ರೇ ರಂಗೋಲಿ ಹೊಸ್ಲಲ್ಲಿ ಎಷ್ಟೊತ್ತು ಇಡ್ತಾನೋ ನನ್ನ ಮಗ ಗೊತ್ತಿಲ್ಲ. ಅವನಿಗೆ ನಾನೇನಾದರೂ ರಂಗೋಲಿ ಹಾಕಿದ್ದೀನಿ ಇಲ್ಲಿ ಹೊಸ್ಲಲ್ಲಿ ಇಲ್ಲಿ ಆಚೆ ಅಂತ ಹೇಳಿದ್ರೆ ಅವ್ನ ಕಣ್ಣೆಲ್ಲ ಅದ್ರ ಮೇಲೆ ಇರುತ್ತೆ, ಹೇಗಿದನ್ನೆಲ್ಲ ಅಳಿಸೋದು ಅಂತ. ಚಿಕ್ಕ ಮಕ್ಕಳಿದ್ದಾಗ ಹೀಗೇನೆ, ಬಟ್ ನಮ್ಮ ಖುಷಿಗೆ ಇದೆಲ್ಲ ಹಾಕಲೇಬೇಕು ಅಂತ ನಮಗೊಂದಿರುತ್ತಲ್ವ, ಹಾಗಾಗಿ ಹಾಕಿರ್ತೀವಿ. ಆದರೆ ಅವರು ಬಿಡಲ್ಲ. ಸೊ ನನ್ನ ಮಗ ಅಂತೂ ನೋಡ್ಕೊತಾ ಇರ್ತಾನೆ, ಕುತ್ಕೊಂಡು ಸ್ವಲ್ಪ ಹೊತ್ತು ನೋಡ್ಕೊಂಡ ಹಾಕು ಎಷ್ಟೊತ್ತು ಹಾಕ್ತೆ ನಾನು ನೋಡ್ತೀನಿ, ಆಮೇಲೆ ನಾನೆಲ್ಲ ಅಳಿಸ್ಕೊತೀನಿ ಅಂತ ಹೋಗಿರ್ತಾನೆ. ಸೊ ನಾನು ಫುಲ್ ಎಲ್ಲ ತೊಳೆದು ಅರಿಶಿನ ಎಲ್ಲ ಹಾಕಿ ರಂಗೋಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೊಸ್ಲು. ಸೊ ನನಗೂ ತುಂಬ ಇಷ್ಟ ಈ ಥರ ಹಬ್ಬದ ದಿನಗಳಲ್ಲಿ. ನಾನು ಎಲ್ಲ ದಿನವೂ ಈ ಥರ ಹಾಕಲ್ಲ, ಹಬ್ಬದ ದಿನಗಳಲ್ಲಿ ವಾರದ ದಿನಗಳಲ್ಲೆಲ್ಲ ಈ ಥರ ಹಾಕ್ತೀನಿ, ನಂಗೆ ಇಷ್ಟ ಆಗುತ್ತೆ. ಅದಾದಮೇಲೆ ನಾನೇ ಕೂಡ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ಸೊ ತೋರಣ ಎಲ್ಲ ರೆಡಿ ಮಾಡಿದ್ನಲ್ವ ಅದನ್ನೆಲ್ಲ ಕಟ್ಕೊಡ್ತಾ ಇದ್ದಾರೆ ನಮಗೆ. ಇನ್ನು ಮಕ್ಕಳೆಲ್ಲ ಸ್ನಾನ ಮಾಡಿಕೊಂಡು ಸೊ ಅವ್ರೂ ಕೂಡ ಎಲ್ಲ ರೆಡಿ ಮಾಡಿದೆ. ಸೊ ಕ್ಯೂಟಿ ನೋಡಿ ಅವಳಿಗೂ ಕೂಡ ರೆಡಿ ಮಾಡಿದೆ. ಅವಳು ಟ್ರೆಡಿಷ್ನಲ್ ವೇರಲ್ಲಿ ಎಂತೂ ನನ್ನ ಮಗಳು ಒಂಥರ ತುಂಬಾ ಕ್ಯೂಟಾಗಿ ಕಾಣಿಸ್ತಾಳೆ. ಕ್ಯೂಟಿ ಅನ್ನೋ ಹೆಸರಿಗೆ ಅವಳಿಗೆ ಈ ಥರ ಹಬ್ಬದ ದಿನಗಳಲ್ಲಿ ಈ ಥರ ಟ್ರೆಡಿಷ್ನಲ್ ಹಾಕಿ ಅವಳಿಗೆ ದೊಡ್ಡ ಜ್ಯುವೆಲ್ಲರೀಸ್ ಅಂದರೆ ಇಷ್ಟ ಆಗುತ್ತೆ. ಅಂದರೆ ನೆಕ್ಲಿ ಅವಳು ಹಾಕ್ಕೊಳ್ಳೋ ಸ್ವಲ್ಪ ಹೊತ್ತು ಹಾಕೋತಾಳೆ, ಬಟ್ ನಂಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನೇ ಅವಳಿಗೆ ಹಾಕಿರ್ತೀನಿ, ಇದನ್ನು ಹಾಕೋ ಚೆನ್ನಾಗಿ ಕಾಣಿಸುತ್ತೆ ನಿನಗೆ ಅಂತ. ಎಣ್ಣೆ ಹಾಕೊಂಡು ಅಷ್ಟು ಬೇಡ ಬೇಡ ಇನ್ನು ಸ್ವಲ್ಪ ಮೇಲಕ್ಕಿರ್ಲಿ, ಇನ್ನೊಂದು ಸ್ವಲ್ಪ. ಇನ್ನು ತೋರಣ ಎಲ್ಲ ಕಟ್ಟಿಸ್ಕೊಂಡು ಸೊ ನಾನು ಕೂಡ ಇವತ್ತು ಟೈಮಿಗೆ ಕರೆಕ್ಟಾಗಿ ಬೇಗನೆ ಪೂಜೆನ ಮುಗಿಸ್ದೆ. ಸೊ ಬೆಳಗ್ಗೆ ಅನ್ಕೊಂಡಿದ್ದೆ ಇವತ್ತಿಲ್ಲ ಬೇಗ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದೇ ಥರನೇ ಎಲ್ಲ ಕೆಲಸನೂ ಬೇಗ ಮುಗಿಸ್ಕೊಂಡು ಪೂಜೆನೂ ಕೂಡ ಬೇಗನೆ ಮಾಡಿದೆ. ಅಂದರೆ ನಾನು ಇವತ್ತು ಎಡೆಗೇನು ರೆಡಿ ಮಾಡ್ಕೊಂಡಿರಲಿಲ್ಲ, ಮೇಯ್ನ್ ಪೂಜೆ ಮಾಡಿಬಿಡೋಣ ಆಮೇಲೆ ಬೇಕಾದ್ರೆ ಎಡೆ ಇಟ್ಟಿರತ್ತೆ ಅಂದ್ಬಿಟ್ಟು. ಸೊ ಎಡೆ ಅಂದರೆ ನಾನು ಏನು ಸ್ವೀಟ್ ಮಾಡಿರ್ತೀನಿ ಅದನ್ನು ದೇವ್ರ ಮುಂದೆ ನೈವೇದ್ಯ ಥರ ಇಡೋದು, ಅದನ್ನೇನು ನಾನು ರೆಡಿ ಮಾಡ್ಕೊಂಡಿರಲಿಲ್ಲ. ಒಬ್ಬಟ್ಟೆಲ್ಲ ರೆಡಿ ಮಾಡಿ ಅಂದರೆ ಒಬ್ಬಟ್ಟಿಗೆಲ್ಲ ಕಲಸಿ ಎಲ್ಲ ಇದು ಮಾಡಿ ಇಟ್ಟಿದೆ, ಬಟ್ ಆದರೆ ಒಬ್ಬಟ್ಟು ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಊಟ ಮಾಡ್ಬೇಕಾದ್ರೆ ಬಿಸಿಯಾಗಿ ಮಾಡೋಣ ಅಂದ್ಬಿಟ್ಟು ಇವಾಗ ಜಸ್ಟ್ ಪೂಜೆನ ಫಸ್ಟ್ ಮುಗಿಸ್ಕೊತಾ ಇದ್ದೀನಿ. ಇನ್ನು ಒಬ್ಬಟ್ಟಿಗೆಲ್ಲ ಕಾಯ್ಕೊಂಡು ಕುತ್ಕೊಬಿಟ್ರೆ ಇನ್ನು ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು ಸೊ ಹಬ್ಬದ ದಿನ ಎಲ್ಲ ಸ್ವಲ್ಪ ಬೇಗನೆ ಪೂಜೆ ಮುಗಿಸೋಣ ಅಂದ್ಬಿಟ್ಟು ಸೊ ಬೇಗನೆ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ತಗೊಂಬಂಗ್ನೆ ತಲೆ ಕೂದಲೆಲ್ಲ ಸುಟ್ಕೊಂಡ್ ಬಂದವ್ ನೋಡಿ ಹೋಗ್ಬಿಟ್ಟು. ತಗೋ ಪಪ್ಪು. ಹಾ ಪಪ್ಪು, ನಮ್ಮ ಬಾಸಿಗೆ ಪಪ್ಪು ಇವಾಗ. ಹಾ ಮಾಡು ಪಪ್ಪು ಬಸ.
ತಿನ್ಬೇಕು ಚಾಮಿ ಇಲ್ಲ ನೋಡಿ ಇಲ್ಲಿ ಪಪ್ಪು ನಾನು ಇದನ್ನ ಹಾಕಿಲ್ಲ ಹಂಗ್ ಮಾಡಬಾರ್ದು ರುದ್ದಿ. ಇಲ್ಲ ನೋಡಿ ಇಲ್ಲಿ ಕಡಲೆ ಪಪ್ಪು ಮಾತ್ರ ನಿಂಗೆ. ಹಾ ಕಡಲೆ ಪಪ್ಪು. ಹ್ಮ್ ಆಯ್ತಾ. ಅಲಿಸ್ಕೊ ಪಪ್ಪ ತಿನ್ಸುತ್ತೆ ನಂಗೆ. ಪಪ್ಪನೇ ನಂಗೆ ಸ್ವೀಟ್ ಕೊಟ್ರು ನಿಮ್ಮ ಪಪ್ಪನೇ, ಖಾರ ಕೊಟ್ರು ಪಪ್ಪನೇ ಕೊಡ್ಬೇಕಾದ್ರೆ ತಿಂತಾ ಇಲ್ಲ. ಹಾಯ್ ಎಲ್ರಿಗೂ ನಮಸ್ತೆ. ಸೊ ಇವಾಗ ಪೂಜೆ ಎಲ್ಲ ಮುಗೀತು, ನಮ್ಮನೆ ಯುಗಾದಿ ಪೂಜೆ. ನಿಮ್ಮೆಲ್ಲರಿಗೂ ಹ್ಯಾಪಿ ಯುಗಾದಿ. ಯುಗಾದಿ ನಮಗೆ ಹೊಸತನ ತರಲಿ ಅಂತ ಕೇಳ್ಕೊತೀನಿ. ಹಾಗೆ ಆ ದೇವರು ಒಳ್ಳೇದು ಮಾಡಲಿ. ಸೊ ಬೇವು ಬೆಲ್ಲನ ತಿಂದು ಜೀವನನ ಸಿಹಿ ಕಹಿ ಎರಡರ ಜೊತೆ ಹಂಚ್ಕೊಂಡು ಖುಷಿಯಾಗಿ ಹಬ್ಬನ ಸ್ಟಾರ್ಟ್ ಮಾಡೋಣ. ಸೊ ನಾನು ಎಲ್ಲೋ ಬೆಲ್ಲ ಮತ್ತೆ ಬೇವು ಬೆಲ್ಲನ ರೆಡಿ ಮಾಡಿದ್ದೀವಿ. ಕಡಲೆಪಪ್ಪು ಹಾಗೇನೆ ಏನಪ್ಪ ಕಡಲೆಪಪ್ಪು ಹಾಗೇನೆ ಬೇವಿಂದು ಹೂವು ಬರುತ್ತಲ್ಲ ಅದು ಮತ್ತೆ ಬೆಲ್ಲನ ಹಾಕ್ಬಿಟ್ಟು ನಮ್ಮನೆ ಯಾವಾಗ್ಲೂ ಬೇವು ಬೆಲ್ಲನ ಇದೇ ಥರನೇ ರೆಡಿ ಮಾಡ್ತೀವಿ. ಸ್ವಲ್ಪ ಬೇವನ್ನ ಮಿಕ್ಸ್ ಮಾಡಿರ್ತೀವಿ. ಸೊ ಕಹಿ ಬಂದ್ಬಿಟ್ಟು ಇದು ಹೂವನೇ ಇರುತ್ತಲ್ಲ ಅದು ಚೆನ್ನಾಗಿರುತ್ತೆ ಇದ್ರ ಜೊತೆ ತಿನ್ನೋದಕ್ಕೆ. ಹಾಗಾಗಿ ನಮ್ಮನೆ ಪ್ಲೇಟ್ನ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ನಮ್ಮ ಫ್ಯಾಮಿಲಿ ಕಡೆಯಿಂದ ಹ್ಯಾಪಿ ಯುಗಾದಿ. ಸೊ ಬನ್ನಿ, ಇವಾಗ ಪೂಜೆ ಎಲ್ಲ ಮುಗೀತು. ಇನ್ನು ಅಡುಗೆ ಏನೇನು ಮಾಡ್ತಿದ್ದೀನಿ ಅದನ್ನ ಇವತ್ತು ತೋರಿಸ್ತೀನಿ. ಇವತ್ತು ಹಬ್ಬ ಸ್ಪೆಷಲ್ ಏನೇನು ಅಡುಗೆ ಮಾಡ್ತೀನಿ ಅಂತ. ಒಬ್ಬಟ್ಟಿಗೆ ಹೂರ್ಣನ ಬೆಳಗ್ಗೆನೆ ಕಲಿಸ್ಬಿಟ್ಟು ಕವರ್ಗೆ ಹಾಕಿಟ್ಟಿದ್ದೆ. ಸೊ ಕವರಲ್ಲಿ ಹಾಕಿದ್ರೆ ಚೆನ್ನಾಗಿ ನೆನೆಯುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಈ ಥರ ಕಲಸಿಟ್ರೆ ಚೆನ್ನಾಗಿ ಬರುತ್ತೆ. ಹಾಗೇನೆ ಇಲ್ಲಿ ಹೂರ್ಣ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಹೂರ್ಣ ಇವಾಗ ಸೊ ಗ್ರೈಂಡ್ ಮಾಡ್ಕೋಬೇಕು. ಹೂರ್ಣನ ಇದು ಪಾಕ ತಗೊಂಡಿದ್ದು ಮಾಡಿದ್ದೀನಿ, ಅಂದರೆ ಬೆಲ್ಲನ ಸೊ ಬೇಳೆ ಜೊತೆ ಹಾಕ್ಬಿಟ್ಟು ಚೆನ್ನಾಗಿ ಪಾಕ ಬರೋ ತನಕ ಚೆನ್ನಾಗಿ ಬೇಯಿಸಿದ್ದೀನಿ. ಅದು ನೀಟಾಗಿ ಬರುತ್ತೆ ಇವಾಗ. ಸೊ ಇದು ಕೂಡ ರೆಡಿ ಆಗಿದೆ. ಸೊ ಬನ್ನಿ ಇವಾಗ ಗ್ರೈಂಡರನ್ನು ಹಾಕಿ ಅದನ್ನು ರುಬ್ಕೋಬೇಕು. ಹಾಕೋದು ಮಾಡ್ಬಿಟ್ಟು ಬೇಕಾಗುತ್ತೆ. ಹೂರ್ಣನ ರೆಡಿ ಮಾಡ್ಕೊಂಡಾಗಿತ್ತು. ಒಬ್ಬಟ್ಟು ಹೂರ್ಣನ ನಾನಿವತ್ತು ಕಾಯಿ ಏನು ಹಾಕಿಲ್ಲ, ಬರೀ ಬೇಳೆ ಮತ್ತೆ ಇವೆಲ್ಲ ರುಬ್ಕೊಂಡಿರೋದು. ಕಾಯಿ ಹಾಕಿದ್ರೆ ಸ್ವಲ್ಪ ಇಡೋದಕ್ಕಾಗಲ್ಲ, ಏಕೆಂದರೆ ಇವತ್ತು ನಾವೊಂದು ವೀಕ್ ತನಕ ಇಡ್ತೀವಿ ಹೂರ್ಣನ. ಸೊ ಒಂದು ವೀಕ್ ತನಕನೇ ಬಿಸಿ ಬಿಸಿ ಮಾಡ್ಕೊಂಡೇ ತಿನ್ನೋದು. ಕಾಯಿ ಎಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟ್ ಒಂದು ವೀಕ್ ತನಕ ರೇಟ್. ಹಾಗಾಗಿ ನಾನು ಇವತ್ತು ಕಾಯಿ ಏನು ಹಾಕಿಲ್ಲ, ಹಾಗೇನೆ ಬೇಳೆದು ಮಾಡ್ತಾ ಇದ್ದೀನಿ, ಖಾಲಿ ಬೇಳೆ. ಹಾಗೆ ಇವಾಗ ಕಡಲೆಬೇಳೆನೂ ಕೂಡ ಒಡೆಗೆ ನೆನೆ ಹಾಕಿದ್ದೀನಿ, ಅದನ್ನು ಕೂಡ ರುಬ್ಕೋಬೇಕು. ಸೊ ಇದು ಒಬ್ಬಟ್ಟು ಮಾಡಿದರೆ ಏನಂದರೆ ರೆಡಿ ಮಾಡ್ಕೊಳ್ಳೋದೆಲ್ಲ ಸ್ವಲ್ಪ ಕಷ್ಟ. ಇವಾಗ ಇದೇ ಗ್ರೈಂಡ್ನ ನೀಟಾಗಿ ತೊಳ್ಕೊಂಡು ಮತ್ತೆ ನಾನು ಕಡಲೆಬೇಳೆನ ರುಬ್ಕೋಬೇಕು. ಸ್ವೀಟ್ ಹಾಗೆ ಇರುತ್ತೆ, ಹಾಗಾಗಿ ನೀಟಾಗಿ ತೊಳ್ಕೊಂಡು ಮತ್ತೆ ಇವಾಗ ನಮ್ಮನೆ ಈ ಹಬ್ಬಕ್ಕೆ ಒಡೆ ಇರಲೇಬೇಕು ಒಬ್ಬಟ್ಟು ಜೊತೆ. ಸೊ ಅದೋ ಥರ ಅವಾಗಿಂದಲೂ ಕಾಂಬಿನೇಷನ್ ಹಾಗೇನೆ, ಒಬ್ಬರ ಜೊತೆ ಒಡೆ ಇರಬೇಕು ಅಂತ. ಹಾಗಾಗಿ ಸೊ ಒಡೆಗೂ ಕೂಡ ಇವೆಲ್ಲ ರುಬ್ಕೊಳ್ಳೋದೆಲ್ಲ ಒಂದ್ಸಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ಮಾಡ್ಕೊಬೋದು. ನೀನೆ ಪಕ್ಕದಲ್ಲಿ ಬಿಚ್ಚಿಸ್ಕೋ.
ಈಗ ಪಾಸ್ ಕೊಡ್ಲಾ ಚಿಕನ್ ಹೆಂಗೆ ಕಿಲೋ ಅಂತ ಈ ಮಮ್ಮಿ ಬಿಲ್ ತೋರಿಸ್ಬೇಕು ತಿರ್ಕೋದಿಲ್ಲ ಅಂತ ಕೇಳಕ ಹಳ್ಳಿಗ ಇನ್ನು ಫಟಾಫಟ್ ಅಂತ ಬೇಗ ಅಡುಗೆ ಕೂಡ ಮಾಡಿಕೊಂಡೆ. ಸೊ ಇವತ್ತು ನಾನು ಹಬ್ಬಕ್ಕೆ ಏನೇನು ಮಾಡಿದೆ ಅಂದರೆ ಒಬ್ಬಟ್ಟು ರಸ, ಹಾಗೆಯೇ ನುಗ್ಗೆಕಾಯಿ ಸಾಂಬಾರು, ಸೊ ಪಾಯಸ, ಸೊ ಹಪ್ಪಳ, ಹಾಗೆಯೇ ಒಬ್ಬಟ್ಟು ಸಾಂಬಾರು ಫೇವ್ರೆಟ್ ಅಂತಲೇ ಹೇಳ್ಬೋದು. ಅದು ಬಾಳೆಕಾಯಿ ಬಜ್ಜಿ ವಡೆನ ಮಾಡಿದ್ದೆ. ಸೊ ಎಲ್ಲರೂ ಕೂಡ ಊಟ ಮಾಡಿದ್ರು ಒಟ್ಟಿಗೆ ಕೂತ್ಕೊಂಡು ಬಾಳೆ ಎಲೆ ಊಟ. ನನಗೆ ಹಬ್ಬದಲ್ಲಿ ಬಾಳೆ ಎಲೆ ಊಟ ಮಾಡೋದಕ್ಕೆ ತುಂಬ ಇಷ್ಟ, ಹಾಗಾಗಿ ತೊಗೊಬಂದಿದ್ದೆ. ಸೊ ಎಲ್ಲರೂ ಬಾಳೆ ಎಲೆ ಊಟ ಮಾಡಿದರು. ಬಟ್ ಅನಿ ಅಂದರೆ ಅವರು ಮೇಲೆ ಕೂತ್ಕೊಬಿಟ್ಟಿದ್ರು, ಹಾಗಾಗಿ ನನಗೆ ಪ್ಲೇಟಿಗೆ ಹಾಕ್ಕೊಡು ಅಂತ ಬೇಗ ನಾನು ಊಟ ಮಾಡಿಬಿಟ್ಟು ಅವ್ರು ಮನೆ ಹತ್ರ ಕೂಡ ಹೋಗಬೇಕಾಗಿತ್ತು. ಹಾಗಾಗಿ ಅವರು ಬೇಗ ಊಟ ಮುಗಿಸ್ಕೊಂಡು ಮನೆ ಹತ್ರ ಕೂಡ ಹೋದ್ರು, ಕೆಲಸ ನಡೀತಾ ಇತ್ತು. ಇನ್ನು ನನ್ನ ಮಗಳು ನನಗೆ ಅಮ್ಮ ನಾನು ನಿಂಗೆ ಊಟ ಬಡಿಸ್ತೀನಿ ಅಂತ ಹೇಳ್ಬಿಟ್ಟು ಸೊ ಮಾಡಿರೋ ಅಡುಗೆನೆಲ್ಲ ಬಡಿಸ್ತಾ ಇದ್ದಾಳೆ. ಸೊ ಎಲ್ಲರೂ ಹೋದ್ಮೇಲೆ ನಾನು ಒಬ್ಬಳೇ ಕುತ್ಕೊಂಡು ಊಟ ಮಾಡಿದೆ. ಅಂದರೆ ಆಲ್ರೆಡಿ ಅವರಿಗೆಲ್ಲ ಬಡಿಸಿದ್ನಲ್ವ, ಅವರೆಲ್ಲ ಊಟ ಮಾಡ್ಕೊಂಡು ಬೇಗ ಹೋದರು. ಇನ್ನು ನನಗೆ ಅಂದ್ಬಿಟ್ಟು ನನ್ನ ಮಗಳು ನಾನು ಬಡಿಸ್ತೀನಮ್ಮ ನಿನಗೆ ಅಂತ ಸೊ ನಂಗೆ ಬಡಿಸಿದ್ಲು. 2 ಒಬ್ಬಟ್ಟು ಹಾಕಿದ್ಲು. ಬೇಡಮ್ಮ ನನಗೆ 2 ಒಬ್ಬಟ್ಟು ಆಲ್ರೆಡಿ ನನಗೆ ಬೆಳಗ್ಗೆಯಿಂದ ಹಚ್ಕೊಂಡಿದ್ದಕ್ಕೆ ಹೊಟ್ಟೆ ಅಷ್ಟೊಂದು ಆಗ್ತಾ ಇರಲಿಲ್ಲ. ಹಾಗಾಗಿ ಇವಾಗ ಬೇರೆ ಬೇಸಿಗೆ ಅಲ್ವಾ, ನೀರು ಚೆನ್ನಾಗಿ ಕುಡಿದು ಹೊಟ್ಟೆ ಫುಲ್ಲಾಗಿತ್ತು. ಸರಿ ಒಂದೇ ಒಬ್ಬಟ್ಟು ಸಾಕು, ನನಗೆ ರಸಮ್ ತುಂಬ ಇಷ್ಟ, ಹಾಗಾಗಿ ರಸಮ್ ರೈಸ್ ತಿಂತೀನಿ ಅಂತ ಹೇಳಿದೆ. ಒಬ್ಬಟ್ಟಂತೂ ತುಂಬ ಚೆನ್ನಾಗಿ ಬಂದಿತ್ತು, ಸಾಫ್ಟಾಗಿ. ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗಾಯ್ತು. ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ ಲಾಸ್ಟಿಗೆ. ಸೊ ಅಡುಗೆ ಎಲ್ಲ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಎಲ್ಲಾದ್ರೂ ಟೇಸ್ಟು ತುಂಬ ಚೆನ್ನಾಗಿತ್ತು. ನಾನಿವತ್ತು ಒಬ್ಬಟ್ಟು ಹಾಗೆಯೇ ಬಾಳೆಕಾಯಿ ಬಜ್ಜಿ ಮಾಡಿದ್ದೆ, ಅದ್ರ ಜೊತೆಗೆ ಒಬ್ಬಟ್ಟು ಸಾರು, ಸೊ ಹಪ್ಪಳ ಇಷ್ಟೇ ಮಾಡೋಕ್ಕೆ ಹೋಗಿದ್ದು. ಕೋಸಂಬರಿ ಎಲ್ಲ ಮಾಡೋಣ ಅಂದ್ಕೊಂಡಿದ್ದೆ, ಆಮೇಲೆ ಕೋಸಂಬರಿ ಮಾಡೋದಕ್ಕೆಲ್ಲ ನೆನೆಸಿಟ್ಟಿದ್ದೆ. ಯಾರೂ ತಿನ್ನಲ್ಲ, ನಾನು ಒಬ್ಬಳೇ ತಿನ್ನಬೇಕು. ಹಾಗಾಗಿ ಇವತ್ತೆಲ್ಲ ಜಾಸ್ತಿ ಆಗುತ್ತೆ, ನಾಳೆ ಹೇಗಿದ್ರು ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಸೊ ಅದನ್ನು ಮಾಡೋಕ್ಕೆ ಹೋಗಿಲ್ಲ. ಇವಾಗ ಅನಿ ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಅವರು ಸ್ವಲ್ಪ ಸೈಟ್ ಹತ್ರ ಕೆಲಸ ಇದೆ ಅಂದ್ಬಿಟ್ಟು ಮನೆ ಹತ್ರ ಹೋಗಿದ್ದಾರೆ. ಸೊ ನಾನು ಒಬ್ಬಳೇ ಕುತ್ಕೊಂಡು ಇವಾಗ ಊಟ ಮಾಡ್ತಾ ಇದ್ದೀನಿ. ಎಲ್ಲರದ್ದು ಊಟ ಆಯಿತು, ಮಕ್ಳದ್ದು ಎಲ್ಲ ಒಂದೇ ಸಲ ಹಾಕ್ಕೊಟ್ಟೆ ಅವ್ರಿಗೆಲ್ಲ. ಸೊ ಇವಾಗ ನಾನು ಕೂಡ ಊಟ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮ ಮನೇಲಿ ಏನೇನೆಲ್ಲ ಹಬ್ಬಕ್ಕೆ ಸ್ಪೆಷಲ್ ಮಾಡಿದ್ದೀನಿ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಯಾರ್ಯಾರ ಮನೇಲಿ ಯಾವ್ಯಾವ ಥರ ಸ್ಪೆಷಲ್ ಅಡುಗೆ ಮಾಡಿರ್ತೀರಾ ಅಂತ. ಅಂದರೆ ಯುಗಾದಿಗೆ ನಾವು ಇಷ್ಟೇ ಮಾಡೋದು, ನಮ್ಮ ಮನೆ ಕಡೆ ನಾವು ಇಷ್ಟೇ ಒಬ್ಬಟ್ಟು, ವಡೆ, ಪಾಯಸ, ಹಾಗೆಯೇ ಇನ್ನು ಪಲ್ಯಗಳೇನಾದರೂ ಬೇಕಾದರೂ ಮಾಡ್ಕೊಬೋದು. ಬಟ್ ಇದೇ ನಮ್ಗೆ ಹೆವಿ ಆಗುತ್ತೆ ಅಂದ್ಬಿಟ್ಟು ಜಾಸ್ತಿ ಏನು ಮಾಡ್ಕೊಳಕ್ಕೆ ಹೋಗಲ್ಲ, ಇಷ್ಟೇ ಕರೆಕ್ಟಾಗಿರುತ್ತೆ ಅಂದ್ಬಿಟ್ಟು ಯಾವಾಗ್ಲೂ ಇಷ್ಟೇ ಮಾಡ್ಕೊತೀವಿ. ನಮಗೆ ಈ ಹಬ್ಬದಲ್ಲಿ ಫೇವ್ರೇಟ್ ಅಂದರೆ ಒಬ್ಬಟ್ಟು, ಹಾಗೆಯೇ ಒಬ್ಬಟ್ಟು ಸಾಂಬಾರು, ಅದ್ರ ಮುಂದೆ ಬೇರೆ ಏನೂ ಇಲ್ಲ ಅನ್ಸುತ್ತೆ. ಎಲ್ಲ ತುಂಬ ಟೇಸ್ಟೇ ಬಂದಿತ್ತು. ವಡೆನೂ ಸಖತ್ತ ಬಂದಿದೆ ಸಹ. ಸಾಕು ಸಾಕು ಸಾಕು, ಬೇಡ ಸಾಕು. ಇದಾಗಿತ್ತು ನಮ್ಮನೆ ಯುಗಾದಿ ಹಬ್ಬದ ವ್ಲಾಗ್. ಸೊ ನಮ್ಮನೆ ನಾವು ಹೇಗೆ ಯುಗಾದಿನ ಸೆಲೆಬ್ರೇಟ್ ಮಾಡಿದ್ವು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾಳೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.